ಬನ್ನಿ ಮತ್ತು ಬನ್ನಿ ಅಂಡ್ ಆಮ್. ಒಂದು ಕಾಲದಲ್ಲಿ ಒಂದು ಪುಟ್ಟ ಮೊಲವಿತ್ತು. ಅದರ ಹೆಸರು ಬನ್ನಿ. ಬನ್ನಿ ತುಂಬಾ ನಾಚಿಕೆ ಸ್ವಭಾವದ ಮೊಲ. ಅದು ತನ್ನ ಮನೆಯಲ್ಲಿ ಸುರಕ್ಷಿತವಾಗಿ ಇರಲು ಇಷ್ಟಪಡುತ್ತಿತ್ತು. ಬನ್ನಿ ತನ್ನ ಮನೆಯ ಕಿಟಕಿಯಿಂದ ಹೊರಗೆ ನೋಡುತ್ತಿತ್ತು. ಅಲ್ಲಿ ಇತರ ಪ್ರಾಣಿಗಳು ಸಂತೋಷದಿಂದ ಆಟವಾಡುತ್ತಿದ್ದವು. ಬನ್ನಿಗೆ ಅವರೊಂದಿಗೆ ಸೇರಿಕೊಳ್ಳಲು ಆಸೆ ಇತ್ತು, ಆದರೆ ಅದಕ್ಕೆ ಧೈರ್ಯವಿರಲಿಲ್ಲ. ಒಂದು ದಿನ ಎಂಬ ಹೆಸರಿನ ಒಂದು ಪುಟ್ಟ ಹುಡುಗಿ ಆ ಹುಲ್ಲುಗಾವಲಿಗೆ ಬಂದಳು. ಅವಳು ತುಂಬಾ ದಯೆ ಮತ್ತು ಶಾಂತ ಸ್ವಭಾವದವಳಾಗಿದ್ದಳು. ಅವಳು ಬನ್ನಿಯ ಮನೆಯನ್ನು ನೋಡಿದಳು. ಬನ್ನಿಯನ್ನು ನೋಡಿ ಅದಕ್ಕೆ ಸಹಾಯ ಮಾಡಲು ನಿರ್ಧರಿಸಿದಳು. ಅವಳು ತನ್ನ ಕೈಯಲ್ಲಿದ್ದ ಒಂದು ಸಿಹಿ ಕ್ಯಾರೆಟ್ ಅನ್ನು ಬನ್ನಿಯ ಮನೆಯ ಮುಂದೆ ಇಟ್ಟಳು. ಬನ್ನಿ ಕ್ಯಾರೆಟ್ನ ವಾಸನೆಯನ್ನು ಹಿಡಿದು ನಿಧಾನವಾಗಿ ಹೊರಗೆ ನೋಡಿತು. ಅದು ಆಶ್ಚರ್ಯದಿಂದ ಕ್ಯಾರೆಟ್ ಅನ್ನು ನೋಡಿತು. ಬನ್ನಿ ಧೈರ್ಯ ಮಾಡಿ ಹೊರಗೆ ಬಂದು ಕ್ಯಾರೆಟ್ ಅನ್ನು ತೆಗೆದುಕೊಂಡಿತು. ಕ್ಯಾರೆಟ್ ತುಂಬಾ ರುಚಿಯಾಗಿತ್ತು. ಬನ್ನಿಯ ಮನಸ್ಸಿನಲ್ಲಿ ಸ್ವಲ್ಪ ಧೈರ್ಯ ಮೂಡಿತು. ಮರುದಿನ ಮತ್ತೆ ಬಂದಳು. ಅವಳು ಬನ್ನಿಯ ಮನೆಯ ಮುಂದೆ ಕುಳಿತು ಒಂದು ಮಧುರವಾದ ಹಾಡನ್ನು ಹಾಡಿದಳು. ಬನ್ನಿ ಆ ಹಾಡನ್ನು ಕೇಳಿ ಸುರಕ್ಷಿತವೆಂದು ಭಾವಿಸಿತು. ಅದು ತನ್ನ ಮನೆಯಿಂದ ಸಂಪೂರ್ಣವಾಗಿ ಹೊರಗೆ ಬಂದಿತು. ಮತ್ತು ಬನ್ನಿ ಕೊನೆಗೂ ಮುಖಾಮುಖಿಯಾದರು. ಬನ್ನಿಯನ್ನು ನೋಡಿ ಮೃದುವಾಗಿ ನಕ್ಕಳು. ಅಂದಿನಿಂದ ಮತ್ತು ಬನ್ನಿ ಉತ್ತಮ ಸ್ನೇಹಿತರಾದರು. ಬನ್ನಿ ಇನ್ನು ಮುಂದೆ ನಾಚಿಕೆ ಪಡಲಿಲ್ಲ. ದಯೆ ಮತ್ತು ಸ್ನೇಹವು ಜಗತ್ತನ್ನು ಸುಂದರವಾಗಿಸುತ್ತದೆ ಎಂದು ಅದು ಕಲಿತುಕೊಂಡಿತು.